ಸ್ವಾಗತ. ನಾನು ನಿಮ್ಮ PS ನಾಯ್ಕೋಡಿ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ನಡೆದ ಕ್ರೀಡೆಯ ಕಡೆ ಕಾರ್ಯಕ್ರಮ. ಆದರ್ಶ ಶಿಕ್ಷಕರ ವೇದಿಕೆ ವಿಜಯಪುರ ಮತ್ತು ತಾಲೂಕಾ ಆದರ್ಶ ಶಿಕ್ಷಕರ ವೇದಿಕೆ ವತಿಯಿಂದ ಬಸವನ ಬಾಗೇವಾಡಿ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರಿಗಾಗಿ ಹಮ್ಮಿಕೊಳ್ಳಲಾದ ಕ್ರಿಕೆಟ್ ಪಂದ್ಯ ನಾಳೆ 21, 22ರಂದು 2 ದಿನ ನಡೆಯುವ ಪಂದ್ಯಾವಳಿ. ಮಾಧ್ಯಮ ಉದ್ದೇಶಿಸಿ ಆದರ್ಶ ಶಿಕ್ಷಕರ ವೇದಿಕೆ ಜಿಲ್ಲಾಧ್ಯಕ್ಷ ಉಮೇಶ್ ಕೌಲಗಿ ಮಾತನಾಡಿ, ಅಖಂಡ ಬಸವನ ಬಾಗೇವಾಡಿ ತಾಲೂಕಿನ ಪ್ರಾಥಮಿಕ ಹಾಗೂ ಶಾಲಾ ಶಿಕ್ಷಕರಿಗಾಗಿ ಹಮ್ಮಿಕೊಂಡ ಕ್ರಿಕೆಟ್ ಟೂರ್ನಮೆಂಟ್ ಪಂದ್ಯಾವಳಿಗಳು ನಾಳೆ ಮತ್ತು ನಾಡಿದ್ದು ಬಸವೇಶ್ವರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೆಯುತ್ತಿದ್ದು, ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲಾ ಶಿಕ್ಷಕರ ವೃಂದದವರು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು. ಜೊತೆಗೆ ಶಾಲೆಗಳನ್ನು ಸ್ವಚ್ಛತೆ ಮತ್ತು ಅಭಿವೃದ್ಧಿ ಮಾಡತಕ್ಕದ್ದು, 10 ಶಾಲೆಗಳಿಗೆ ಸಮವಸ್ತ್ರ ವಿತರಣೆ ಮಾಡತಕ್ಕದ್ದು, ಯೋಗಾಸನ ಶಿಬಿರ, ಉಚಿತ ಟ್ಯಾಕ್ಸ್ ಫಾರ್ಮ್ಗಳನ್ನು ನೀಡತಕ್ಕದ್ದು, ಹೀಗೆ 10 ಹಲವಾರು ಕಾರ್ಯಕ್ರಮಗಳನ್ನ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ತಾಲೂಕಾ ಆದರ್ಶ ಶಿಕ್ಷಕರ ವೇದಿಕೆ ಅಧ್ಯಕ್ಷರಾದ MN ಯಾಳ್ವಾರ್, ಭೀಮರಾಯ ಚಕ್ರಮಣಿ, HB ಬಾರಿಕಾಯಿ, ಶಿವು ಮಡಿಕೇಶ್ವರ, ಕೊಟ್ರೇಶ್ವರ್ ಉಪಸ್ಥಿತರಿದ್ದರು. ಜಿಲ್ಲಾ ವರದಿಗಾರರು ಮೈಬೂಬ್ ಬಾಷಾ ಮನಗೋಳಿ. ಪ್ರಾಥಮಿಕ ಶಾಲಾ ಶಿಕ್ಷಕರಿಗಾಗಿ ಕ್ರಿಕೆಟ್ ಟೂರ್ನಮೆಂಟ್ ಇದೀಗ ಟ್ರೋಫಿಗಳನ್ನು ಅನಾವರಣ ಮಾಡಿದರೆ ಶ್ರೀ ಸುರೇಶ್ ಅರ್ವಾಳ್ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಬಸವನ ಬಾಗೇವಾಡಿ ಜೋರಾದ ಚಪ್ಪಾಳೆ ಮೂಲಕ ಮಾನ್ಯರಿಗೆ ಅದ್ಭುತವಾದಂತಹ ಪಂದ್ಯ ನಡೀತಾ ಇದೆ ಸರ್. ಮುಂದೆ ಅದ್ಭುತವಾದಂತಹ ಪಂದ್ಯ, ಕನ್ನಡ, ಇಂಗ್ಲಿಷ್, ಹಿಂದಿ 3 ಭಾಷೆಗಳಲ್ಲಿ ಕೂಡ ಕಾಮೆಂಟ್ರಿಯನ್ನು ಮಾಡ್ತಾರೆ. ದಯವಿಟ್ಟು ಚಿಂಚೋಳಿ ಸರ್ ಅವರ ಸಹೋದರರಾಗಿರ್ತಕ್ಕಂಥ ರಾಜಶೇಖರ್ ಚಿಂಚೋಳಿ ಆರೋಗ್ಯ ನಮ್ ಸುತ್ತ ಇರೋರೆಲ್ಲ ನಮ್ಮನ್ನ ಸೋಲಿಸ್ಬೇಕು, ಔಟ್ ಮಾಡ್ಬೇಕು ಅಂತ ನಿಂತಿರ್ತಾರ. ಆದ್ರೆ ನಾನು ಬ್ಯಾಟ್ ಹಿಡ್ಕೊಂಡು ಗೆಲ್ಲಬೇಕಂತ ನಿಂತಿರ್ತೀನಿ. ಇದೇ ಬದುಕಿನ ಪಾಠ ಬಹುಶಃ. ಅದು ನೋಡ್ರಿ, ಗ್ರೌಂಡ್ ತುಂಬಾ ಲೈಫ್ ಅನ್ನು ಗ್ರೌಂಡ್ ತುಂಬಾ ನಮ್ಮನ್ನು ಸೋಲಿಸ್ಬೇಕು, ನಮ್ಗೆ ಕಾಟ ಕೊಡಬೇಕು ಅನ್ನೋರ ಮಧ್ಯೆ ಗೆಲ್ಲಬೇಕನ್ನೋ ಛಲ ಅಥವಾ ಸೆಂಚುರಿ ಹೊಡಿಬೇಕನ್ನೋ ಛಲ ಇರ್ತದಲ್ಲ, ಅದು ನಿಜವಾದ ಕ್ರೀಡಾಕೂಟದ ಅರ್ಥ. ಆದ್ರೆ ಆಟಗಳಲ್ಲಿ ಸೋಲುದು ಗೆಲ್ಲುದು ಬಹಳ ತೆಗೆದುಕೊಳ್ಬಾರ್ದು ನಾವು ತಲೆಯೊಳಗೆ. ಬಹುಶಃ ಕ್ರಿಕೆಟ್ ಆಟೋರಿಗೆ ಬಹಳ ಕ್ರಿಕೆಟ್ ನೋಡು ಹುಚ್ಚು ಇರ್ತೈತೆ ನಮಗೆ. ತೆಂಡೂಲ್ಕರ್ ಮೊದಲು ಔಟ್ ಆದ್ರೆ ಕ್ರಿಕೆಟ್ ಇಂಡಿಯನ್ ಟೀಮ್ ಅದೊಂದು ಸೈಕಲ್ ಸ್ಟ್ಯಾಂಡ್ ಇದ್ದಂಗೆ, ತೆಂಡೂಲ್ಕರ್ ಔಟ್ ಆದ್ರೆ ಎಲ್ಲಾ ಸ್ಟ್ಯಾಂಡ್ ಉಳ್ತಾವ ಅಂತ ಹೇಳ್ತಿದ್ವಿ. ಅದ್ರ ಬದಲಾಗೈತಿ ಈಗ ಇಡೀ ವರ್ಲ್ಡ್ ಕಪ್ಪಿನ ಎಲ್ಲಾ ಫೈನಲ್ ಮ್ಯಾಚ್ ಗೆದ್ದು ಲಾಸ್ಟ್ ದಿವಸ ಸೋತು 1 ವಾರ ಊಟ ಮಾಡ್ಲಾರ ಕುಂತು ನೋಡಿದಂತದ್ದು ನಾವು ಅದೀವಿ. ಆದ್ರೂ ಅದನ್ನ ಬರುತ್ತೆ ನೋಡುದು ಬೇಡ, ಇವ್ರ ಮ್ಯಾಚ್ ಅಂದು ಮತ್ತೆ ಆಡಕತ್ರ ಮತ್ತೆ ನೋಡ್ತೀವಿ ನಾವು. ಅದಕ್ಕೆ ನಾವು ಕ್ರೀಡಾಕೂಟದಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ. ಬಹುಶಃ ಗೆದ್ದಾಗ ನಮಗೆ 10 ಬೆರಳುಗಳು ಕೂಡ್ಕೊಂಡು ಚಪ್ಪಾಳೆ ಹೊಡಿತಾರೆ. ಆದ್ರೆ ಸೋತಾಗ 1 ಬೆರಳು ನಮ್ಮ ಕಣ್ಣನ್ನ ಒರೆಸ್ತದಲ್ಲ, ಅದು ನಿಜವಾದ ಶ್ರೇಷ್ಠವಾದ ಬೆರಳು ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಬಹುಶಃ ಶಿಕ್ಷಕರಿಗೆ ವಿಪರೀತ ಒತ್ತಡ ಇದೆ ಇವತ್ತು. ಸೋಲು ಗೆಲುವು ಅದೊಂದು ಗುರಿ, ಅದನ್ನ ಮಾಡಿದ ಮಾತ್ರ ಅದು ಮುಂದೆ ಮತ್ತೆ ನಾವು ತಾಲೂಕಾ ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕು, ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದಲ್ಲಿ ಹೋಗಿ
ಕ್ರೀಡೆಯನ್ನು ಆಡುವಂತ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಾಗ ಬರೀ ಮಕ್ಕಳಿಗೆ ಕ್ರೀಡೆಯನ್ನು ಕಲಿಸ್ತಾರ ಮಾಸ್ಟರ್ಗಳು ಅನ್ನೋಂಥ ವಿಚಾರದಲ್ಲಿದ್ದಾಗ ಇವತ್ತು ನಾವು ಕ್ರೀಡೆಯನ್ನು ಮಾಡಿ ತೋರಿಸ್ಬೇಕನ್ನಂತ ಒಂದು ಹಂಬಲದಿಂದ ಈ ಶಿಕ್ಷಕರ ವೇದಿಕೆ, ಆದರ್ಶ ಶಿಕ್ಷಕರ ವೇದಿಕೆ ಈ ಕಾರ್ಯಕ್ರಮ ಹಾಕಿಕೊಂಡಿದ್ದು ಬಹಳ ಶ್ಲಾಘನೀಯವಾದಂಥದ್ದು. ಯಾಕೆಂದ್ರೆ ಬರೀ ಮಕ್ಕಳಿಗೆ ಆಡಿಸ್ತಾರ ಅವ್ರದೇನು ಬಿಡೋಣಂತ ವಿಚಾರದಲ್ಲಿದ್ದಾಗ ಈ ಆದರ್ಶ ಶಿಕ್ಷಕರ ವೇದಿಕೆಯವರು ಈ ಕಾರ್ಯಕ್ರಮ ಹಾಕಿಕೊಂಡು ಅವರಿಗೂ ಸಹಿತ ಹುರುಪು ಹುಮ್ಮಸ್ಸನ್ನು ತರ್ತಾರೆ. ಈ ನಮ್ಮ ಗಬ್ಬರ್ ಸೈಡ್ಗೆ ಒಂದು ರೌಂಡ್ ಓಡುವಂತ ವಿಚಾರ ಹಂಚ್ಕೋಬೇಕಾಕೈತಿ. ಯಾಕಂದ್ರೆ ಬಹಳ ಊಟ ಮಾಡಿ ದಪ್ಪ ಆಗ್ಬಿಟ್ಟಾರೆ. ಕ್ರೀಡೆಯಿಂದ ಏನಾಗ್ತದೆ ಅಂತಂದ್ರೆ ಮನುಷ್ಯನ ಆರೋಗ್ಯ ವೃದ್ಧಿ ಆಗ್ತದೆ. ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಇವು ಎಷ್ಟು ಮನುಷ್ಯನಿಗೆ ಅವಶ್ಯವಾಗಿ ಬೇಕಾಗ್ತದೋ ಅಷ್ಟು ಕ್ರೀಡೆಯೂ ಕೂಡ ಮನುಷ್ಯನಿಗೆ ಬೇಕು ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಂಡು ಹೋಗ್ಬೇಕಾಗ್ತದೆ. ನಿಜವಾಗ್ಲೂ ಕೂಡ ಮೊದಲೆಲ್ಲ ದೇಶೀಯ ಕ್ರೀಡೆಗಳಿದ್ದು, ದೇಶೀಯ ಕ್ರೀಡೆಗಳು ಅಂತಂದ್ರೆ ಕುಸ್ತಿ, ಕಬಡ್ಡಿ, ಖೋ ಖೋ ಅವೆಲ್ಲವೂ ಕೂಡ ದೇಶೀಯ ಕ್ರೀಡೆಗಳು. ಆ ದೇಶೀಯ ಕ್ರೀಡೆಗಳೆಲ್ಲ ನಶಿಸಿ ಹೋಗಿ ಈಗ ಆಧುನಿಕ ಕ್ರೀಡೆಗಳು ಬಂದವು. ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ಪಾಲ್ಗೊಂಡು ನಿಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಳ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಿಜವಾಗಿಯೂ ಕೂಡ ಆದರ್ಶ ಶಿಕ್ಷಕರ ವೇದಿಕೆಯಿಂದ ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮ ನಿಜವಾಗಿಯೂ ಕೂಡ ಆದರ್ಶವಾಗಿರುವಂತಹದ್ದು.